ದೇವರು ಯಾವಾಗ ನಗತಾನೆ ಅಂತ ಕೇಳಿದ್ರಂತೆ. ಯಾವಾಗ ನಾವು ಅಹಂಕಾರ ಪಡ್ತೀವೋ ಆವಾಗ ದೇವರು ನಗತಾನಂತಷ್ಟೇ, ಬೇರೆ ಇನ್ಯಾವಾಗಲ್ಲ. ನಿಜ ಜನಸ್ಮಯ ಧ್ವಂಸನ ಸ್ಮಿತ. ನಮ್ಮ ಅಹಂಕಾರವನ್ನ ಕಳೆಯುವುದಕ್ಕಾಗಿ ದೇವರು ಒಂದು ಮುಗುಳ್ನಗೆ ನಗತಾನಂತೆ. ದೇವರು ನಕ್ಕಿದ್ದಾನೆ ಅಂದ್ರೆ ನಮ್ಮ ಅಹಂಕಾರ ಹೆಚ್ಚಾಗಿದೆ, ಇವತ್ತು ಕಳಿತಾನೆ ಅಂತ ಅರ್ಥ ಅಂತೆ. ನಿನಗೆ ದಾಸರಾಗುವ ದಾರಿ ಮಾತ್ರ ಉಳ್ಕೊಂಡಿದೆ, ನಿನಗೆ ಶರಣಾಗುವ ದಾರಿ ಬಿಟ್ರೆ ಬೇರೆ ದಾರಿ ಇಲ್ಲ, ನಿನಗೆ ದಾಸರಾಗಿ ಉಳಿತೇವೆ ಅಂತ. ಪಾಪ ಈ ದಾಸರು ಅಂತಂದುಕೊಳ್ಳಿ ಕೆಲವರಿಗೆಲ್ಲ ನಾವ್ಯಾಕ್ರಿ ದೇವರಿಗೆ ದಾಸ ಆಗಬೇಕು, ಇನ್ನೊಬ್ಬರಿಗೆ ದಾಸ ಆಗಬೇಕು, ನಾವು ಯಾರಿಗೂ ದಾಸ ಆಗೋದಿಲ್ಲ, ನಮ್ಮ ಪಾಡಿಗೆ ನಾವಿರ್ತೇವೆ ಅಂದರೆ ಆಶ್ಚರ್ಯ ಏನು ಗೊತ್ತಾ? ನಾನೊಬ್ಬರು ಸ್ವಾಮಿಗಳ ಪ್ರವಚನ ಕೇಳ್ತಾ ಇದ್ದೆ. ಪರಮ ಪೂಜ್ಯ ಪೇಜಾವರ ಶ್ರೀಪಾದರು, ಹಿರಿಯ ಶ್ರೀಪಾದರು, ವಿಶ್ವೇಶತೀರ್ಥ ಶ್ರೀಪಾದರು ತಮ್ಮ ಪ್ರವಚನದಲ್ಲಿ ಒಂದು ಮಾತು ಹೇಳಿದರು. ಎಷ್ಟು ಮನೋಜ್ಞವಾದ ಮಾತು ಅಂದರೆ, ನಾವು ಯಾರಿಗೂ ದಾಸ ಆಗೋದಿಲ್ಲ, ದೇವರಿಗೆ ದಾಸ ಆಗೋದಿಲ್ಲ, ಅವರಿಗೆ ದಾಸ ಆಗೋದು, ಇವರು ದಾಸ ಆಗೋದು. ಅವರು ಕೇಳಿದ್ರು, ನೀನು ಕೊನೆಗೆ ದೇವರಿಗೆ ಇವರಿಗೆ ದಾಸ ಆಗದೆ ಇದ್ರೂ ಕೂಡ ಎಲ್ಲೋ ಕುಡಿತಕ್ಕೆ ದಾಸ ಆಗಿರ್ತಿ. ಪೇಪರ್ಲಿ ಬಂದಿರ್ತಲ್ಲ, ಕುಡಿತದ ದಾಸರಾದರು ಅಂತ. ಎಲ್ಲೋ ಚಟಕ್ಕೆ ದಾಸನಾಗ್ತಿ, ಅಥವಾ ಇನ್ನೆಲ್ಲೋ ಇಂದ್ರಿಯಗಳಿಗೆ ದಾಸನಾಗ್ತಿ. ಹಾಗಾದರೆ ದುರ್ವ್ಯವಹಾರಗಳಿಗೆ, ದುಶ್ಚಟಗಳಿಗೆ ದಾಸನಾಗುವಕ್ಕಿಂತ ದೇವರಿಗೆ ದಾಸನಾಗಿರುವುದು ಮೇಲಲ್ಲವೇ ಅಂತ ಕೇಳ್ತಾ ಇದ್ದಾರೆ ಪೇಜಾವರ ಶ್ರೀಪಾದ.